You're a superhero. ಇವತ್ತು ಯಾಕೋ ತುಂಬ ನೆನಪಾಗ್ತಿದ್ಯಾ. ಮಿಸ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ ಎಡಿಟ್. ಸೊ ನೋಡ್ತಾ ಇರ್ಬೋದು, ಪ್ರಿವ್ಯೂ ಅಲ್ಲಿ ನೋಡಿದ ರೀತಿ ನಮ್ಮ ಫೋಟೋಗಳನ್ನ ಬಳಸ್ಕೊಂಡು ನಮ್ಮ ವರ್ಲಲ್ಲಿ ಬ್ರೋಕನ್ ಆರ್ಟ್ ಸ್ಟೇಟಸ್ನ ಯಾವ ರೀತಿ ಒಂದು ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇದಕ್ಕೆ 2 ಪ್ರಿಸೆಟ್ಸ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಒಂದು ಗ್ರೀನ್ ಸ್ಕ್ರೀನ್ ಟೆಂಪ್ಲೇಟ್ನ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಎಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಎಲೈಟ್ ಮೋಷನ್ ಆ್ಯಪ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಅದನ್ನು ಕೂಡ ಕೊಟ್ಟಿರ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು ವಿಡಿಯೋನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಮೊದಲು ಹೈಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಸಾಂಗ್ ಬೀಟ್ ಮಾರ್ಕ್ ಬೈ ವೀಕ್ ಎಡಿಟ್ಸ್, ಶೇಕ್ ಬೀಟ್ ಮಾರ್ಕ್ ಬೈ ವೀಕ್ ಎಡಿಟ್ಸ್ ಅಂತ 2 ಪ್ರಿಸೆಟ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಹೈಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯ ಫೈಲ್ಗಳು ಬಂದಿರುತ್ತವೆ. ನೀವು ಆ ಪ್ರಿಸೆಟ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಹೈಲೈಟ್ ಮೋಷನ್ಗೆ ಆ್ಯಡ್ ಮಾಡಿಕೊಂಡ್ರೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ 2 ಪ್ರಿಸೆಟ್ಸ್ಗಳು ಇವೆ. ಸೊ ಮೊದಲು ಸಾಂಗ್ ಬೀಟ್ ಮಾರ್ಕ್ ಬೈ ವೀಕ್ ಎಡಿಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರೋದು ಈ ರೀತಿ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದು ಡೌನ್ಲೋಡ್ ಮಾಡಿಕೊಂಡು ಎಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡಿಕೊಂಡ್ರೆ ಇದೇ ರೀತಿ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಈಗ 4.43 ಸೆಕೆಂಡ್ಗೆ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೋಡ್ತಾ ಇರ್ಬೋದು, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ. ಸೊ ನನಗೆ ಇಷ್ಟವಾದ ಫೋಟೋಗಳನ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನಿಮ್ಗೆ ಇಷ್ಟವಾದ ಫೋಟೋಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು 3 ಡಾಟೆಡ್ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪನ್ಸೇಷನ್ ಏರಿಯಾ ಅಂತಿದೆಯಲ್ಲ, ಅದನ್ನ ಕ್ಲಿಕ್ನ ಮಾಡಿ. ಸೊ ಈ ರೀತಿ ಒಂದು ಫಿಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ರೀತಿ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಮಾರ್ಕ್ವರೆಗೂ ತೊಗೊಂಡು ಬನ್ನಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಒಂದು ನಾನು ಫೋಟೋಗಳನ್ನ ಸೆಟ್ ಮಾಡ್ತಾ ಹೋಗ್ತಿದ್ದೀನಿ. ಸೊ 7.16 ಸೆಕೆಂಡ್ ಇದೆ ಅಲ್ವಾ, ಇಲ್ಲಿಗೂ ಒಂದು ಫೋಟೋನೇ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದೇ ರೀತಿ ಒಂದು ಫೋಟೋನೇ ಆ್ಯಡ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಫೋಟೋಗಳು ಬೇಕಾದರೆ ಗೂಗಲಲ್ಲಿ ಸಿಗ್ತವೆ. ಸೊ ರೆಮಿನಿ ಮಾಡ್ಕೊಳ್ಳಿ, ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು. ಸೊ ಇದೇ ಥರ ಈ ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಒಂದು ಫೋಟೋನ ಸೆಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರೋದು, ಈ ರೀತಿ ಒಂದು ಫೋಟೋನ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದೇ ಥರ ಪ್ರತಿಯೊಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡು ತೋರಿಸ್ರಿ.
ಸೊ ಇದಾದ ನಂತರ ಮಿಸ್ಸಿವನ್ನು ಒಂದು ಟೆಕ್ಸ್ಟ್ ಆದಮೇಲೆ ಸೊ 4.43ಗೆ ನಿಲ್ಲಿಸ್ಕೊಂಡ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಒಂದು ಟೆಂಪ್ಲೇಟ್ನ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಪೋರ್ಟ್ನ ಮಾಡಿ. ಸೊ ನೋಡ್ತಾ ಇರ್ಬೋದು ಒಂದೇ ಫೋಟೋ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಮಾತ್ರ ಈ ಒಂದು ಟೆಂಪ್ಲೇಟ್ನ ಹಾಕಬೇಕು. ಅದಾದಮೇಲೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ರೋಮಾ ಕೀ ಅಂತ ಕ್ಲಿಕ್ ಮಾಡಿ. ಸೊ ಗ್ರೀನ್ ಸ್ಕ್ರೀನ್ ಅಂತ ಕ್ಲಿಕ್ನ ಮಾಡಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಕಲರ್ ಅದಾಗದೆ ಸೆಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಕ್ರೋಮಾ ಕೀ ಆಪ್ಷನ್ ಆ್ಯಡ್ ಮಾಡಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಟೆಂಪ್ಲೇಟ್ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ಟೆಂಪ್ಲೇಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೋಡ್ತಾ ಇರ್ಬೋದು ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ಪ್ರತಿಯೊಂದು ಫೋಟೋಕ್ಕೂ ಸೊ ಇದೇ ಥರ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡ್ತಾ ಹೋಗಿ. ಸೊ ಇದನ್ನು ನಿಲ್ಲಿಸ್ಕೊಂಡ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ಥರ ಎಲ್ಲ ಒಂದು ಫೋಟೋಗಳಿಗೂ ಇದೇ ಒಂದು ಪ್ರೆಸೆಸ್ನ ಆ್ಯಡ್ ಮಾಡ್ತಾ ಹೋಗಿ. ಸೊ ನೋಡ್ತಾ ಇರ್ಬೋದು ಇದನ್ನು ಕೂಡ ನಾನು ಸ್ಕಿಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ಇದು ಟೆಂಪ್ಲೇಟ್ಗಳನ್ನ ಎಲ್ಲ ಫೋಟೋಗಳಿಗೂ ಮೇಲೇನು ಲೇಯರ್ನ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಮೊದಲನೇ ಒಂದು ಆ್ಯಡ್ ಎಫೆಕ್ಟ್ ಕೊಟ್ಟಿರ್ತೀವಲ್ಲ ಕ್ರೋಮಾ ಕೀ ಎಫೆಕ್ಟ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕಾಪಿ ಎಫೆಕ್ಟ್ ಅಂತ ಕೊಟ್ಕೊಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಒಂದು ಟೆಂಪ್ಲೇಟ್ಗೆ ಇದೇ ಥರ ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ನ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಂಡು ಹೋಗಿ. ಸೊ ನೋಡ್ತಾ ಇರ್ಬೋದು ನಾನು ಎಲ್ಲ ಟೆಂಪ್ಲೇಟ್ಗಳು ಇದೇ ಥರ ಒಂದು ಎಫೆಕ್ಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವೇ ಇದೇ ಥರ ಎಫೆಕ್ಟ್ಸ್ನ ಆ್ಯಡ್ನ ಮಾಡಿ. ಸೊ ಎಲ್ಲ ಆಯಿತು. ಸೊ ಈಗ ಎಕ್ಸ್ಪೋರ್ಟ್ ಮಾಡಬೇಕು. ಸಾರಿ ಇಲ್ಲಿ ಒಂದು ಮಿಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಫೋಟೋಗಳಿಗೂ ಎಫೆಕ್ಟ್ಸ್ ಪೇಸ್ಟ್ ಮಾಡಾಗಿದೆ. ಸೊ ಏನೋ ಮಾಡ್ಕೊಳ್ತಿದ್ವಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಎಕ್ಸ್ಪೋರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.